ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾನಿವತ್ತು ಕಿಚನ್ ಮೇಕ್ ಓವರ್ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಸಾಟರ್ಡೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ವೀಕ್ಲಿ ಡೇಸಲ್ಲಿ ನನಗೆ ಟೈಮ್ ಇರಲ್ಲ. ಸೊ ಹಾಗಾಗಿ ಸಾಟರ್ಡೇ ಶುರು ಹಚ್ಕೊಂಡ್ರೆ ಅಕಸ್ಮಾತ್ ಆಗಲಿಲ್ಲ ಅಂದರೆ ಸಂಡೇಲಿ ಫುಲ್ ಕ್ಲಿಯರೆನ್ಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಟೊಮೊಟೊ ಪಲ್ಯ ಮಾಡಿಕೊಂಡು ದೋಸೆ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಯಾಕಂದರೆ ದೋಸೆ ಹಿಟ್ಟಾದರೆ ಮಧ್ಯಾಹ್ನಕ್ಕೆ ದನಿಕ ಕೂಡ ಮಾಡಿಕೊಡ್ಬೋದು ಲೇಟ್ ಆದರೆ. ಸೊ ಹಂಗಾಗಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಕಿಚನ್ಗೆ ಮೇಕ್ ಓವರ್ ಮಾಡೋದಕ್ಕೆ ಐಟಮ್ಸ್ ಎಲ್ಲ ಏನೇನು ತರಿಸಿದ್ದೀನಿ, ಎಲ್ಲಿ ತರಿಸಿದ್ದೀನಿ ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಯಾರು ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ನೋಡಿ. ನಿಮ್ಗೇನಾದರೂ ಐಟಮ್ಸ್ ಬೇಕು ಅಂತಂದರೆ ಅದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ ಎಲ್ಲವೂ ತುಂಬ ಚೆನ್ನಾಗಿದೆ. ರಿವ್ಯೂ ಎಲ್ಲ ನೋಡಿನೇ ನಾನು ಬೈ ಮಾಡಿರೋದು. ಬನ್ನಿ ಈಗ ಸದ್ಯಕ್ಕೆ ನನ್ನ ಕಿಚನ್ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆಮೇಲೆ ನಾನು ಯಾವ ರೀತಿ ಮೇಕ್ ಓವರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಬನ್ನಿ ಹೋಗೋಣ. ನೋಡಿದ್ರಲ್ಲ, ಫೈನಲಿ ಈಗ ನನ್ನ ಕಿಚನ್ ಬಂದು ಈ ರೀತಿ ಇದೆ. ಇನ್ನೂ ಏನೂ ಆರ್ಗನೈಸ್ ಮಾಡಿಲ್ಲ, ಯಾಕಂದರೆ ಹೆಂಗಿದ್ರು ಈಗ ಕ್ಲೀನ್ ಮಾಡ್ತೀನಲ್ವಾ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಒಂದು ಡಬ್ಬಲ್ ಹಂಗೆ ಇಟ್ಟಿದ್ದೀನಿ. ಇನ್ನು ಜೋಡಿಸ್ಬೇಕು, ಒಂದೇ ಸಲ ಕ್ಲೀನ್ ಮಾಡಿಕೊಂಡು ಜೋಡಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಏನೂ ಕೂಡ ಇನ್ನೂ ಜೋಡಿಸಿಲ್ಲ. ಇಲ್ಲೆಲ್ಲ ಬಾಕ್ಸಸ್ ಅಂದರೆ ಅಕ್ಕಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಎಕ್ಸ್ಟ್ರಾ ಗ್ರಾಸರಿ ಏನಿರುತ್ತೆ ಅದನ್ನು ಡಂಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೌಂಟರ್ ಟಾಪ್ ಬಂದು ನಾನು ಈ ರೀತಿ ಇದೆ. ಇನ್ನು ಪಾತ್ರೆ ಕೂಡ ತೊಳೆದಿಲ್ಲ, ತೊಳಿಬೇಕು. ಮೊದಲು ನನಗೆ ಬಾಕ್ಸಸ್ ಇಟ್ಕೊಳ್ಳೋದಕ್ಕೆ ಏನು ಸ್ಟ್ಯಾಂಡ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಆಲ್ರೆಡಿ ನಿಲ್ಸಿದ್ದರಿಂದ ಸ್ಟ್ಯಾಂಡ್ ತರಿಸಿ ಅಲ್ಲಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ಇಲ್ಲಿ ಡ್ರಾಗಳಲ್ಲಿ ನಾನು ಸ್ವಲ್ಪ ಗ್ರಾಸರಿನ ಸ್ಟೋರ್ ಮಾಡ್ಕೊಂಡಿದ್ದೆ. ಮತ್ತು ಬಾಕ್ಸಸ್ಸು ಅಷ್ಟೇ, ಅದು 5 ಇಯರ್ಸ್ ಹಿಂದೆ ನಾವು ಫಸ್ಟ್ ಮನೆ ಮಾಡಿದಾಗ ತೊಗೊಂಡಿದ್ದು ಬಾಕ್ಸಸ್ ಅವೆಲ್ಲ. ಸ್ವಲ್ಪ ಬಾಕ್ಸಸ್ಸು ಎಲ್ಲ ಇಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡ ದೊಡ್ಡ ತಟ್ಟೆಗಳೆಲ್ಲ ಹಾಕೋಕ್ಕಾಗಲ್ಲ. ಸೊ ಸ್ವಲ್ಪ ಪ್ಲೇಟ್ಸು ಮತ್ತು ಜಾರ್ಸು, ಮಿಕ್ಸಿ ಜಾರ್ಸು ಅದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಸೆರಾಮಿಕ್ ಐಟಮ್ಸು, ಗ್ಲಾಸ್ ಐಟಮ್ಸು ಮತ್ತು ಕೆಳಗಡೆ ಗ್ರಾಸರೀಸು ಬಾಕ್ಸಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸಿಲಿಂಡರು, ಅದು ಸಿಂಕ್ ಕೆಳಗಡೆ ಸುಮ್ಮನೆ ಡಂಪ್ ಮಾಡ್ಕೊಳ್ಳೋದಕ್ಕೆ ಇದೆ ಅಷ್ಟೇ ಅದು ಸ್ಪೇಸು. ಇದಿಷ್ಟು ನನ್ನ ಓಲ್ಡ್ ಕಿಚನ್ನು ಈ ರೀತಿ ಇತ್ತು. ಸ್ವಲ್ಪ ಮನಿ ಪ್ಲ್ಯಾಂಟ್ಸ್ನೆಲ್ಲ ಬೆಳೆಸ್ಕೊಂಡಿದ್ದೀನಿ. ಒಂದೆರಡು ಇದು ಕಪ್ಗಳಲ್ಲಿ ಮಣ್ಣು ಹಾಕಿ ಬೆಳೆಸಿದ್ದೀನಿ, ಒಂದಷ್ಟು ನೀರಲ್ಲಿ ಬೆಳೆಸಿದ್ದೀನಿ. ಮೂಲೆಯಲ್ಲೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಬನ್ನಿ ಒಂದು ಕಡೆಯಿಂದ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಬಾಕ್ಸಸ್ ಎಲ್ಲ ತೊಳೆದಿಟ್ಕೊಂಡ್ರೆ ನಾನು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋದಕ್ಕೆ ಒಣಗಿಕೊಳ್ಳುತ್ತೆ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಬಾಕ್ಸಸ್ನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ.
ಇಲ್ಲಿ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೆ. ಬಾಕ್ಸ್ ಅದು ಜರುಗಿಸೋದು ಇದೆಲ್ಲ ಮಾಡುವಾಗ ಅದು ತುಂಬ ಬೇಗ ಹರಿದೋಗೋದು ಆ ಥರ ಆಗ್ತಾ ಇತ್ತು. ಇದು ಲಾಸ್ಟ್ ಟೈಮು ತರಿಸಿದ್ದೆ ನಾನು ಆನ್ಲೈನಿಂದ. ಈ ಥರ ಕೆಳಗಡೆ ಹಾಕೋದಕ್ಕೆ ಶೀಟು ಪ್ಲಾಸ್ಟಿಕ್ದು. ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಗ್ರಾಸರಿ ಬಾಕ್ಸಸ್ನೆಲ್ಲ ತಗೊಳ್ತಾ ಇದ್ದೀನಿ. ಬಾಕ್ಸ್ ಎಲ್ಲ ಒಣಗಿದಾವೆ, ಅದಕ್ಕೆಲ್ಲ ಸ್ಟೋರ್ ಮಾಡೋದಕ್ಕೆ. ನೆಕ್ಸ್ಟ್ ಈಗ ಬಾಕ್ಸಸ್ ಎಲ್ಲ ತಗೊಬಂದು ಯಾವ್ದ್ಯಾವ್ದಕ್ಕೆ ಯಾವ್ದ್ಯಾವ್ದು ಫಿಲ್ ಮಾಡಬೇಕು ನೋಡಿಕೊಂಡು ಎಲ್ಲ ಒಂದೊಂದಾಗಿ ಫಿಲ್ ಮಾಡಿ ಜೋಡಿಸ್ಕೋತಾ ಇದ್ದೀನಿ. ಫೈನಲಿ ಈಗ ಗ್ರಾಸರಿ ಎಲ್ಲ ಜೋಡಿಸಿದ್ದಾಯ್ತು. ಸ್ವಲ್ಪ ಟೀ ಪುಡಿ, ಕಾಫಿ ಪುಡಿ ಮತ್ತು ಸಕ್ಕರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ನಾನು ಕಾಫಿ ಪೌಡರು ಒಂದೇ ತರಿಸಲ್ಲ, ಯಾಕಂದರೆ ನಾನು ಯಾವಾಗಲೂ ಕುಡಿಯಲ್ಲ. ಸೊ ಹಂಗಾಗಿ ಸ್ಯಾಚೆಟ್ ತೊಗೊಂಬರ್ತೀನಿ, ಒಂದು 5-6 ಥರದ್ದು. ಅದನ್ನು ಯೂಸ್ ಮಾಡ್ಕೋತೀನಿ ನಾನು. ನೆಕ್ಸ್ಟ್ ಈಗ ವಾಟರ್ ಫಿಲ್ಟರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಾರ್ನರ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ರಾಸ್ ಮ್ಯಾಟ್ಸ್ ತರಿಸಿದ್ನಲ್ಲ, ಏನಕ್ಕೆ ಅಂದರೆ ಈ ಕಾರ್ನರಲ್ಲಿ ಹಾಕೋಣ ಅಂತೇಳಿ ತರಿಸಿದ್ದು. ಸೊ ಅದಕ್ಕೆ ಈಗ ತಗೋತಾ ಇದ್ದೀನಿ. ಅಲ್ಲಿ ಗ್ಯಾಸ್ ಪೈಪ್ ಕೂಡ ಬಂದಿದೆ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಅಳತೆ ನೋಡಿಕೊಂಡು ಕಟ್ ಮಾಡಿ ಕೊಂಡಿಸ್ಬೇಕು ನೀಟಾಗಿ. ಅದಕ್ಕೆ ನೋಡ್ಕೊತಾ ಇದ್ದೀನಿ. ಇವತ್ತು ಧನಿಕಾ ಕೂಡ ರಜಾ ಇರೋದ್ರಿಂದ ಸ್ವಲ್ಪ ಹೊತ್ತು ಅವಳು ಕೂಡ ಕೆಲವೊಂದು 5 ನಿಮಿಷ ಹೇಳಿದ್ದನ್ನ ಕೆಲಸ ಮಾಡ್ಕೊಂಡು ಓಡಾಡೋಳು. ಕೆಲವೊಂದ್ಸಲಿ ಹಠ ಕೂಡ ಮಾಡೋಳು. ಹಂಗೂ ಹಿಂಗೂ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಇವತ್ತು. ಆಲ್ರೆಡಿ ಬೆಳಿಗ್ಗೆ ಶುರು ಮಾಡ್ಕೊಂಡಿದ್ದು 12:30 1 o'clockಗೆ ಶುರು ಮಾಡ್ಕೊಂಡಿದ್ದು. ಬಟ್ ಈಗ ಆಲ್ರೆಡಿ ಸಂಜೆ ಆಗ್ತಾ ಬಂತು. ಹಾಗೆ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಹುಣ್ಸೆಹಣ್ಣು ಸಿಕ್ತು, ಕುಟ್ಟು ಹುಣ್ಸೆಹಣ್ಣು. ಇದು ಲಾಸ್ಟ್ ಟೈಮು ಮಾಡಿದ್ದೆ ನಾನು, ಮಿಕ್ಸಿಯಲ್ಲೇ ಮಾಡಿದ್ದೆ. ಯಾಕಂದರೆ ಇಲ್ಲಿ ಕುಟ್ಟೋದಕ್ಕೆಲ್ಲ ಕಲ್ಲೆಲ್ಲ ಸಿಗಲ್ಲಲ್ಲ. ಸೊ ಹಂಗಾಗಿ ಅದರಲ್ಲೇ ಮಾಡಿದ್ದೆ ನಾನು. ಅದು ಈಗ ಸಿಕ್ತಲ್ಲ, ಅಮ್ಮ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ಲು. ಹಿಂಗೈತೆ ಚೆನ್ನಾಯ್ತಾ? ಎಮ್ಮೆ ಐತಾ? ಎಮ್ಮೆ ಐತಮ್ಮ? ಎಮ್ಮಿ ಎಮ್ಮಿ ಚೆನ್ನಾಯ್ತಾ?
ಅದನ್ನೇ ಕೊಟ್ಟಿದ್ದೆ. ಈಗ ಎಮ್ಮಿ ಇದೆ ಅಮ್ಮ, ಎಮ್ಮಿ ಇದೆ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ತಿಂತಾ ಇದ್ದಾಳೆ. ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 ಅವರ್ ಬ್ರೇಕ್ ತೊಗೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಧನಿಕಾಗೆಲ್ಲ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಮತ್ತೆ ಬಂದೆ. ಫೈನಲಿ ಆ ಕೌಂಟರ್ ಮತ್ತು ಆ ಕೌಂಟರ್ 2 ಕ್ಲಿಯರ್ ಆಯಿತು. ಕಾರ್ನರು 3/4 ಭಾಗ ಕ್ಲಿಯರ್ ಆಗಿದೆ, ಇನ್ನೂ ಸ್ವಲ್ಪ ಇದೆ. ಬಾಕ್ಸಸ್ ಎಲ್ಲ 3/4 ಭಾಗ ಜೋಡಿಸಿದ್ದೀನಿ. ಶೆಲ್ಫ್ ಎಲ್ಲ ಕ್ಲಿಯರಾಗಿ ಜೋಡಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಗ್ರಾಸ್ ಮ್ಯಾಟ್ ಇತ್ತಲ್ಲ, ಅದನ್ನು ಈ ಕಡೆ ಕಾರ್ನರ್ಗೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಳತೆ ನೋಡ್ಕೊತಾ ಇದ್ದೀನಿ, ಎಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಹಂಗೆ ಕಿಟಕಿಗೂ ಸ್ವಲ್ಪ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಅದಕ್ಕೂ ಕೂಡ ಹಾಕ್ತಾ ಇದ್ದೀನಿ ಈಗ. ಈಗ ನೆಕ್ಸ್ಟು ಆಲ್ರೆಡಿ ಎಲ್ಲ 3/4 ಭಾಗ ಸೆಟ್ ಆಗಿದೆ. ಈಗ 3D ಲೈಟಿಂಗು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಡಬಲ್ ಟೇಪ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಲೈಟಿಂಗಿಗೆ ಅಂತಲೇ ಬರುತ್ತೆ ಇದು ಗಮ್ಮು, ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಆನ್ಲೈನಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಎಲ್ಲ ಲಿಂಕ್ ಕೂಡ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಂದರೆ ಮೀಶೋ ವ್ಲಾಗ್ ಇದೆಯಲ್ಲ ಅದರಲ್ಲೇ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಇನ್ನೂ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದೊಂದು ಸ್ಟಿಕ್ಕರ್ ಬಾಕಿ ಇತ್ತು, ಅದನ್ನೀಗ ಹಾಕೋದಕ್ಕೆ ನೋಡ್ತಾ ಇದ್ದೀನಿ. ಫೈನಲಿ ಇಷ್ಟು ಸೆಟ್ ಆಗಿದೆ ಕಿಚನ್ನು. ಅಳತೆ ನೋಡಿಕೊಂಡು ಒಂದೊಂದೇ ಸ್ಟಿಕ್ಕರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಒಂದೇ ಸಲ ಎಲ್ಲ ತೆಗೆದುಬಿಟ್ರೆ ಅದು ಮತ್ತೆ ಸ್ಟಿಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದೊಂದೇ ಸ್ಟಿಕ್ ಮಾಡ್ಕೊತಾ ಇದ್ದೀವಿ. ಟೋಟಲ್ 8 ಅವರ್ಸ್ ಟೈಮ್ ತೊಗೊಂತು ನನಗೆ ಇಷ್ಟು ಕಿಚನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಆದರೆ ಔಟ್ಪುಟ್ ತುಂಬ ಚೆನ್ನಾಗಿ ಬಂತು. ಸೊ ಹಂಗಾಗಿ ನನಗೆ ಖುಷಿ ಆಯಿತು. ಒಂದೇ ದಿನದಲ್ಲಿ ಬೇರೆ ಕ್ಲಿಯರ್ ಆಯ್ತಲ್ಲ. ಸೊ ನಾಳೆ ಸಂಡೇ ಇರೋದ್ರಿಂದ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ದಿನ ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ಇದು ಗ್ರಾಸರಿ ಸ್ಟ್ಯಾಂಡ್ ಬಂದು ಈ ಥರ ಇದೆ. ಫೈನಲಿ ಈಗ ಕಿಚನ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಕಿಚನ್ ಮಿಶೋ ಅವ್ರದ್ದು ವ್ಲಾಗ್ ಕೂಡ ಬರುತ್ತೆ, ಮತ್ತೆ ಡೆಕೋರೇಷನ್ ವ್ಲಾಗ್ ಕೂಡ ಹಾಕಿರ್ತೀನಿ. ಅದನ್ನು ಕೂಡ ಯಾರು ನೋಡಿಲ್ಲ ಅವ್ರು ನೋಡಿ. ಇದು ಎಲ್ಲ ಐಟಮ್ಸು ಲಿಂಕ್ ಬಂದ್ಬಿಟ್ಟು ಅದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಓಕೆನಾ?